ಇದು ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅದೇ ಕಾವ್ಯ ಇದ್ದು ಗಂಡಗೆ ಅಂದರೆ ಮಹಾದೇವನಿಗೆ ಫೋಟೋ ಹಚ್ಚಿ ಬೈತಿರ್ತಾಳಲ್ಲ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಕಣೆ ಅಂತೆಲ್ಲ ಹೇಳಿ ಫ್ರೆಂಡ್ಗೆ ಹೇಳಿ ಹೋಗ್ಬಿಡ್ತಾಳೆ. ಇದೇ ಟೈಮಿಗೆ ಅಲ್ಲವಾ ಜಗತ್ನಾಗ ಗಂಡ ಹೆಂಡ್ರನ್ನ ಒದ್ದು ಮಾಡಬೇಕು. ಇದೇನಿದೆ ಎಲ್ಲಿ ಗೋಡೆ ಮೇಲೆ ಫೋಟೋ ಅಂಟಿಸಿ ಬೈಯೋದನ್ನು ಹೇಳ್ಕೊಡ್ಬಾರ್ದ ಕಣವ. ಸುಮ್ಮನಿರಿ ತಾತ, ನಮ್ಮ ಕಾವ್ಯನ ತುಂಬ ಟಾರ್ಚರ್ ಕೊಡ್ತಿದ್ದ ಇವನು ಅಂತೆಲ್ಲ ಹೇಳ್ತಾ ಇದ್ಲು. ಮತ್ತು ಓದ್ ಬೇಡ ಒಲಿ ಮುಂದೆ ಇರ ಅಂತ ಹೇಳ್ತಿದ್ದಂತೆ ಅವನು ಅಂತೆಲ್ಲ. ಹೌದಾ, ಅಯ್ಯೋ ಅದನ್ನ ನನ್ನ ಬಾಯಲ್ಲಿ ಅಷ್ಟೊಂದು ಅವಮಾನ ಮಾಡಿದ್ವಿ ಆ ಈಡಿಯಟ್ ಅಂತೆಲ್ಲ ಹೇಳಿದಾಗ, ಈಡಿಯಟ್ಟ ಅಂತೆಲ್ಲ ತಾತ ಅಂತೆಲ್ಲ ಹೇಳಿ, ನಿಮಗೆ ಇನ್ನೂ ಅವನ ಬಗ್ಗೆ ಗೊತ್ತಿಲ್ಲ ಅಂತೆಲ್ಲ ಹೇಳಿ ಅಂತ ಅಯೋಗ್ಯ ಗಂಡನ ಹಂಗೆ ಆಗಬೇಕು ಅಂತೆಲ್ಲ ಹೇಳಿದಾಗ, ಇಲ್ಲಿ ರಾಘವೇಂದ್ರ ಕಾವ್ಯ ಎಂಥ ಚಿನ್ನದಂಥ ಹುಡುಗಿ ಅಂತೆಲ್ಲ ಹೇಳಿ, ಅಲ್ಲ ಕಣ್ತಾಯಿ ಅಂತೆಲ್ಲ ಹೇಳಿ ಅವಳು ಗಂಡದ ಮಾತಾಡ್ತೀಯಲ್ಲ ಆ ಮಹಾದೇವನ್ ಈ ಫೋಟೋ ವಿಷಯನದು ಗೊತ್ತಾದರೆ ಏನಾಯ್ತು ಅಂತ ಗೊತ್ತಾ ನಿನಗೆ ಅಂತೆಲ್ಲ ಹೇಳ್ತಾರೆ ಅಂತೆಲ್ಲ ಹೇಳಿ ಜಗಳ ಆಡ್ತಾನೆ ಇರ್ತಾರೆ. ಗೊತ್ತಾಗಲಿ ಬಿಡು ತಾತ, ಗೊತ್ತಾದರೆ ನನಗೇನ ಅಂತೆಲ್ಲ ಹೇಳ್ತಾರೆ. ಈ ಪ್ರಪಂಚದಲ್ಲಿ ನಾನು ಯಾರಿಗೆ ಮಹಾದೇವ ಬಂದರೆ ಅಷ್ಟೇ ಅಂತೆಲ್ಲ ಹೇಳ್ತಾರೆ. ಎದುರಿಸಿ ಓಡಿಸ್ತೀನಿ ಅಂತೆಲ್ಲ ಹೇಳಿ ಮಹಾದೇವನಿಗೆ ಸವಾಲು ಹಾಕಿ ಹೋಗ್ಬಿಡ್ತಾರೆ ಅವರಿಗೆ. ಈ ಕಡೆ ರಾಮು ಅವ್ರ ದೊಡ್ಡಮ್ಮ ಇಬ್ಬರು ಮಾತಾಡ್ತಾ ಇರ್ತಾರೆ. ನೋಡು, ಒಂದು ವೇಳೆ ನೀನು ಪ್ರೇಮನಾಗಿ ಗಂಡನಾಗಿ ಬಂದಿದ್ದು, ನನ್ನ ಮಗನಾಗಿ ಬಂದಿದ್ದೀವಿ, ನೀನು ಪ್ರೇಮನಿಗೆ ಗಂಡನಾಗಿ ಬಂದಿದ್ದರೆ ಈ ಕ್ಷಣ ನಿಲ್ಲಿದ್ದ ಹೊರಟೋಗು ಅಂತೆಲ್ಲ ಹೇಳ್ತಾ ಇರ್ತಾನೆ. ಇದೇ ಟೈಮಿಗೆ ಸ್ನೇಹ ಇದ್ದು ಇನ್ನಿಷ್ಟು ಬೆಂಕಿ ಹಚ್ಚಬೇಕಲ್ಲ, ಹೇಳು ಹೋಗು ರಾಮ್, ಅತ್ತೆ ಹೇಳಿಲ್ಲಲ್ಲ ಹೋಗು ಅಂತೆಲ್ಲ ಒಟ್ಟು ಹೆಂಗನ ಮಾಡಿ ಸ್ನೇಹ ಅಂತೆಲ್ಲ ಹೇಳಿ ಕೋಪ ಮಾಡ್ಕೊಂಡು ಸ್ನೇಹನಿಗೆ ಅಷ್ಟು ನಾನಿಲ್ಲಿ ನನ್ನ ದೊಡ್ಡಮ್ಮನ ಹತ್ರ ಮಾತಾಡ್ತಾ ಇದ್ದೀನಿ, ನೀನು ಸುಮ್ಮನೆ ನಿಂತ್ಕೊಂಡ್ರೆ ನಿನಗೆ ಒಳ್ಳೇದು ಅಂತೆಲ್ಲ ಹೇಳಿ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಕೈ ಹಿಡಿದು ಎಳ್ಕೊಂಡೋಗಿ ಹೊರಗೆ ಬಿಸಾಕಿ ಬಾಕ್ಲು ಹಾಕ್ಬಿಡ್ತಾನೆ, ನಡಿ ಅಂತೆಲ್ಲ ಹೇಳಿ. ಅದೇ ಟೈಮಿಗೆ ಈಗ ನಾನು ಇಲ್ಲಿಗೆ ಬಂದಿರೋದು ನಿಮ್ಮ ಆರೋಗ್ಯ ಮಾತಾಡೋದಕ್ಕೆ ದೊಡ್ಡಮ್ಮ ಅಂತೆಲ್ಲ ಹೇಳಿ, ಇತ್ತೀಚೆಗೆ ನೀವು ತೊಗೊಳ್ತಾ ಟ್ಯಾಬ್ಲೆಟ್ ಸರಿ ಇಲ್ಲ, ಹಾಗಾಗಿ ನಿಮಗೆ ಈ ಥರ ಎಲ್ಲ ತುಂಬ ಟಯರ್ಡ್ ಆಗ್ತಾಯಿದೆ ಅಂತೆಲ್ಲ ಹೇಳ್ತಾ ಪಂಚಮಿಗೆ ಆ ಪಂಚಮಿ ಹೇಳ್ತಾ ಜಾಸ್ತಿ ನಿದ್ದೆ ಮಾಡ್ತಾ ಇದ್ದಾಳ, ಕಾಲು ನೋವು ಅಂತಾಳ, ನಿಂದ್ರೋಕ್ಕೆ ಆಗ್ತಾಯಿಲ್ಲ, ತಲೆಗೆ ಸುತ್ತು ಬರ್ತಾಯಿದೆ ಅಂತೆಲ್ಲ ಹೇಳಿದಾಗ ಟ್ಯಾಬ್ಲೆಟ್ಸ್ ತೊಗೊಬೇಡಿ ಅಂತೆಲ್ಲ ಕೈ ತಗೊಂಡ್ಬಿಡ್ತಾರೆ. ರಾಮ್ ಕೈ ಹಿಡ್ಕೊಂಡಿರ್ತಾನಲ್ಲ, ಆ ಕೈಯಿಂದ ಕಸ್ಕೊಂಡ್ಬಿಡ್ತಾರೆ ಅವ್ರ ದೊಡ್ಡಮ್ಮ. ರಾಮ್ಗೆ ತುಂಬ ಅಂದರೆ ತುಂಬಾ ಗಾಬರಿ ಅನ್ನಿಸುತ್ತೆ. ರಾಮ್, ನಾನು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀನು ಇಲ್ಲಿ ನನ್ನ ಮಗನಾಗಿ ಬಂದಿಲ್ಲ ಅಂದಮೇಲೆ ನೀನು ಹೊರಟೋಗು ಅಂತೆಲ್ಲ ಹೇಳಿ ರಾಮ್ ಸುಮ್ಮನೆ ಇದ್ದೆ. ಅವ್ರ ದೊಡ್ಡಮ್ಮ ಬಾಗಿಲು ತೆಗೆದು, ನಡಿ ಬಾಗಿಲು ತೆಗ್ದಿದ್ದೀನಿ ಹೊರಟೋಗಿ, ನೀವು ತೊಗೊಳ್ತಾ ಇರೋ ನಾನು ನೋಡ್ತಾ ಇದ್ದು, ನಾನು ನೋಡಿ ದಯವಿಟ್ಟು ದೊಡ್ಡಮ್ಮ ಮಾತ್ರೆ ತೊಗೋಬೇಡಿ ಅಂತೆಲ್ಲ ಇವತ್ತಿಗೆ ನಿಲ್ಲಿಸಿಬಿಡು ದೊಡ್ಡಮ್ಮ ಅಂತೆಲ್ಲ ಹೇಳ್ತಾ, ನಿಮ್ಮ ಮಗನ ನಾನು ಮತ್ತೆ ಹೇಳ್ತಾ ಇದ್ದೀನಂದ್ರೆ ಅದರಿಂದ ಏನು ಬಲವಂತ ಕಾರಣ ಇದೆ ಅಲ್ಲ ದೊಡ್ಡಮ್ಮ, ನಿಮಗೆ ಗೊತ್ತಲ್ಲ, ಪ್ಲೀಸ್ ದೊಡ್ಡಮ್ಮ ಪ್ಲೀಸ್ ಅಂತ ಆ ಮಾತ್ರೆಗಳನ್ನ ತೊಗೊಂಡು ಇವತ್ತೇ ನಿಲ್ಲಿಸ್ಬಿಡಿ ಅಂತೆಲ್ಲ ಹೇಳಿ ಅಳ್ತು ರಿಕ್ವೆಸ್ಟ್ ಮಾಡ್ಕೊತಾನೆ. ಅದನ್ನು ಅಬ್ಸರ್ವ್ ಮಾಡ್ತಾರೆ ಅವರು, ಏನೇ ಮಾತಾಡಲ್ಲ. ಹೋಗಿ ಬಾಗಿಲು ತೆಗ್ದು, ನಡಿ ಬಾಗಿಲು ತೆಗ್ದಿದ್ದೆ, ನೀನು ಹೋಗ್ಬೋದು ಇಲ್ಲಿದ ಅಂತೆಲ್ಲ ಹೇಳಿ ಕಳಿಸಿಬಿಡ್ತಾನೆ. ಪಂಚಮಿಗೆ ಹೇಳ್ದೆ, ಪಂಚಮಿ ಹೋಗು ಅಂತೆಲ್ಲ ಬೀಳಕ್ಕೆ ಹೋಗ್ತಾರೆ. ಹಿಡ್ಕೊಳಕ್ಕೆ ಹೋದರೆ ಬೇಡ ಅಂತ, ನಡಿ ಅಂತೆಲ್ಲ ಹೇಳ್ಬಿಡ್ತಾ ಅದೇ ಟೈಮಿಗೆ ಇವರು ಬಂದು ಮೇಡಮ್ ಅವರು ಬಾಗಿಲು ಹಾಕ್ಬಿಡ್ತಾರೆ. ಬಾಗಿಲು ಹಾಕಿ ನಡಿ ಅಂತೆಲ್ಲ ಹೇಳಿ ಬಾಗಿಲು ಹಾಕ್ತಾರೆ. ಸ್ನೇಹಗೆ ಖುಷಿ, ಅವರೆಲ್ಲ ಅಗಲಿಸ್ಬಿಟ್ಟಿನಿ, ದೂರ ಮಾಡಿಬಿಟ್ಟಿದ್ದೀನಿ ಅಂತೆಲ್ಲ ಹೇಳಿ ಇಲ್ಲಿ ಸ್ನೇಹ ಬಾಗಿಲು ತೆಗಿ ಅಂತ ಸ್ನೇಹ ಬಂದು ಬಾಗಿಲು ತೆಗ್ದ. ಈ ಪ್ರೇಮ ಏನೋ ಹೊಸ ಗೇಮ್ ಆಡ್ತಾ ಇದ್ದ ಕಣೆ, ಏನೋ ಹೊಸ ಹೆಜ್ಜೆ ಇಟ್ರಲ್ಲ, ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಅಂತ ಈ ಕಡೆ ಮಹಾದೇವ ಆಳ್ತಾ ಇರ್ತಾನೆ. ಪ್ರೇಮ ಮುಂದೆ ನಾನೇನೇ ಹೇಳಿದೆ ಕೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ದೊಡ್ಡಮ್ಮನಿಗೆ ನನ್ನ ಮೇಲೆ ಎಷ್ಟು ಕೋಪ ಗೊತ್ತಿಲ್ಲ ಕಣೆ, ನನ್ನ ಮಾತನ್ನೇ ಕೇಳ್ತಾ ಇಲ್ಲ ಅವರು, ನನ್ನ ಮುಖ ಕೊಡ್ದಂಗೆ ಹೇಳಿದರು ಅಂದರೆ ನಿಜವಾಗ್ಲೂ ಗೊತ್ತಿಲ್ಲ ಕಣೆ. ಆದರೆ ಏನು ದೊಡ್ಡಮ್ಮ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ದೊಡ್ಡಮ್ಮಗೆ ಸಮಸ್ಯೆನೋ ಏನು, ದೊಡ್ಡಮ್ಮಗೆ ಏನಾನ ಆದರೆ ನಾನು ಏನು ಮಾಡಲಿ, ನನಗೆ ತುಂಬ ಅಂದರೆ ತುಂಬ ಭಯ ಆಗ್ತದೆ, ಏನು ಮಾಡಲಿ ಅಂತೆಲ್ಲ ರಾಮ್
ನನಗೆ ಅತ್ತೆ ಬಗ್ಗೆ ಆಗಲಿ ಅತ್ತೆ ಮನಸ್ಸಿನ ಬಗ್ಗೆ ಚೆನ್ನಾಗಿ ಗೊತ್ತು ಕಣೋ, ಎಷ್ಟೇ ಕೋಪ ಇದ್ದರೂ ನಿನ್ನ ಮೇಲೆ ಭಾರಿ ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ದ. ಮಾದೇವ ಮಾದೇವ ಅಂತ ಮಾದೇವ ಇಲ್ಲಿ ಅವ್ರ ಫ್ರೆಂಡಿಗೆ ದಿವಸ ಮಾದೇವ ಮಾದೇವ ಅಂತ ಹೆದರ್ಗೋದು. ಏನಮ್ಮ ಏನೋ ನನ್ನ ಕಾವ್ಯಾಗ ಇಲ್ಲದೆ ಇರೋ ಐಡಿಯಾ ಎಲ್ಲ ಹೇಳ್ಕೊಡ್ತಿದ್ದೀಯಂತೆ, ನಿನ್ನೆ ಹೇಳ್ತಂತೆ ತಿಗಣ ಹೊಸ್ದಂಗೆ ಹೊಸ್ಕಾಕ್ಬಿಡ್ತೀನಿ ನಿನ್ನ ಅಂತೆಲ್ಲ. ಮಾದೇವ ನೀನು ಸರಿ ಸರ್ ನೀವಾ ಏನು ಗೊತ್ತಿಲ್ಲಮ್ಮ, ಒಂದು ದೊಡ್ಡ ರೌಡಿ ಕಣಮ್ಮ, ಹಂಗಮ್ಮ ಹಿಂಗಮ್ಮ ಅಂತೆಲ್ಲ ಹೇಳಿ ತೋರಿಸ್ತಾನ. ನೀನೇನಾದರೂ ಇದು ಮಾಡಿದರೆ ಸೀಗಡಿ ಥರ ನನ್ನ ಸಂಸಾರ ಏನಾದರೂ ಹಾಳು ಮಾಡೋಕೆ ನೋಡಿದರೆ ನಿನ್ನ ಜುಟ್ಟು ಕತ್ತರಿಸ್ಬಿಡ್ತೀನಿ ಅಂದರೆ ತಪ್ಪಾಯಿತು ಮಾದೇವಣ್ಣ ಹಂಗೆ ಹಿಂಗೆ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾ. ಈ ಕಡೆ ನೀನೇನಾದರೂ ಹಿಂಗೆ ಮಾಡಿದರೆ ಕಂಟಿನ್ಯೂ ಏನಾದರೂ ಮಾಡಿದರೆ ಸೀಗಡಿ ಥರ ಹುರಿದು ಅನ್ನ ರಸಕ್ಕೆ ನಂಚ್ಕೊಂಡು ತಿಂದುಬಿಡ್ತೀನಿ ಸೀಗಡಿ ಮೀನು ಥರ ಅಂತೆಲ್ಲ ಹೇಳಿ. ಇಲ್ಲ ತಪ್ಪಾಯಿತು ನಿನ್ನೆ ನಾನು ನಿನ್ನ ಹೆಂಡ್ತಿನ ಒಂದು ಮಾಡ್ತೀನಿ ಅಂತೆಲ್ಲ ಹೇಳಿ ಅಲ್ಲಿದ್ದ ಹೋಗ್ಬಿಡ್ದ. ಈ ಕಡೆ ಇವರು ಆ ಕಲ್ಯಾಣ್ ಎಲ್ಲರೂ ಕಣ್ತಪ್ಪಿಸಿ ಅವನು ಸತ್ತೇ ಹೋಗಿದ್ದನ್ನು ನಂಬಿಸಿ ಸೀಕ್ರೆಟ್ ಜಾಗದಲ್ಲಿ ಬಚ್ಚಿಟ್ಟು ಇಷ್ಟು ವರ್ಷ ಕೂಡ ಹಾಕಿದವಳು ಕಣೆ ನಾನು ಅಂತೆಲ್ಲ ಹೇಳ್ದ. ಇದನ್ನೆಲ್ಲ ಮಹೇಶ್ವರಿ ಕೇಳಿಸ್ಕೊತಾ ಇದ್ದ. ಇದ್ರೆ ಮಹೇಶ್ವರಿ ಯಾರ ಮುಂದೆ ಹೇಳ್ಕೊತಾಳೋ ಗೊತ್ತಿಲ್ಲ ಇದನ್ನೆಲ್ಲ. ಇನ್ನು ಈಗ ನಾ ಡೈರೆಕ್ಟಾಗಿ ಆಚೆ ಹಾಕೋಕೆ ಧೈರ್ಯ ಮಾಡಲ್ಲ. ಯಾಕಂದರೆ ಈ ಇಡೀ ಕುಟುಂಬದ ನೆಮ್ಮದಿ ಬೆಂಕಿ ಇಟ್ಟೆ ರಾಮ್ ಮತ್ತು ಮಹಾದೇವನ ಇಬ್ಬರನ್ನ ಮನೆಯಿಂದ ಆಚೆ ಹಾಕಿದ್ದು, ಮಹಾದೇವನ ಇಬ್ಬರನ್ನ ಮನೆಯಿಂದ ಆಚೆ ಹಾಕಿ ದೂಡಿದ್ದೆ ನಾನು ಅಂತೆಲ್ಲ ಹೇಳಿದೆ. ದಾಮಿನಿ ಪ್ಲಾನ್ ಇದೆಲ್ಲ ಹೇಳಿದ್ದೆಲ್ಲ ಇವ್ರು ಕೇಳಿಸ್ಕೊಂಡಿರ್ತಾರೆ, ಹೆದರ್ಕೊತಾ ಇರ್ತಾರೆ. ಅವ್ರು ಮಾತಾಡಿದೆಲ್ಲ ಕೇಳಿಸ್ಕೊಂಡು ಮಾದೇವಣ್ಣ ನನ್ನ ಕೂದಲಿಗೆ ಏನು ಮಾಡಬೇಡ ಅಂತ ಈ ಕಡೆಯಿಂದ ಈ ಮಾದೇವನಿಗೆ ರಿಕ್ವೆಸ್ಟ್ ಮಾಡೋ ಫ್ರೆಂಡ್. ಸರಿ ಆಯಿತು ನಿನ್ನೆ ನಾನು ನಿನ್ನ ಫ್ರೆಂಡ್ನ ಒಂದು ಮಾಡ್ತೀನಿ ಅಂತೆಲ್ಲ ಹೇಳಿ ಕಾವನ್ ಮನಸ್ಸಲ್ಲಿ ನನ್ನ ಮೇಲೆ ಅದ್ರ ಬದಲು ಪ್ರೀತಿಯಾಗಿ ಕನ್ವರ್ಟ್ ಮಾಡಬೇಕಂತ ಸರಿ ಅಂತೆಲ್ಲ ಹೇಳಿ ನಿಮ್ಮಂಥವರೆಲ್ಲ ಹಿಂಗೆ ಕಣಮಿ ಅಂತೆಲ್ಲ ಹೇಳಿದೆ. ಇಲ್ಲಿ ದಾಮಿನಿ ಮತ್ತು ಇವರೆಲ್ಲ ಮಾತಾಡೋದು ಇವರೆಲ್ಲ ಕೇಳಿಸ್ಕೊಂಡೇ ಇರ್ತಾರೆ. ನಾಳೆ ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿಬಿಟ್ಟಿದೆ. ನಾಳೆ ಇಂಟ್ರೆಸ್ಟಿಂಗ್ ಅಂದರೆ ಇನ್ನೂ ತುಂಬ ಇದೆ. ಅಕ್ಕ ಮಾತ್ರೆ ತೊಗೊಳ್ಳಿ ಅಕ್ಕ ಅಂತೆಲ್ಲ ಹೇಳಿ ದಾಮಿನಿ ತಂದಾಗ ಇವತ್ತು ಯಾವ ಮಾತ್ರೆ ತೊಗೊಂಡಿಲ್ಲ, ನಾನು ಆರಾಮಿದ್ದೀನಿ, ನನ್ನ ತಲೆ ಸುತ್ತಿಲ್ಲ, ಕಾಲು ನೋವಿಲ್ಲ, ನಿದ್ದೆ ಬರ್ತಾಯಿಲ್ಲ, ಇನ್ಮೇಲೆ ನಾನು ಮಾತ್ರೆನೇ ತೊಗೊಳಲ್ಲ.